ನಾಳೆ ದಿನ ನಾಡಪ್ರಭು ಕೆಂಪೇಗೌಡರ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥದ್ದೇನಿದೆ, ಒಂದು ಸಾರ್ವಜನಿಕವಾಗಿ ಚರ್ಚೆಗೆ ಗ್ರಾಸವಾಗಿದೆ ಅಂತಕ್ಕಂಥದ್ದು ನನ್ನಿಂದ ಅದಕ್ಕೆ ಉತ್ತರ ನೀವೇನು ಬಯಸ್ತಾ ಇದ್ದೀರಿ. ನಾಡಪ್ರಭು ಕೆಂಪೇಗೌಡರು ಯಾರ ಸೊತ್ತಲ್ಲ. ಅದು ನಾಡಪ್ರಭು ಕೆಂಪೇಗೌಡರು ಕನ್ನಡಿಗರ ಸ್ವತ್ತು. ಅವರು ಇವತ್ತು ಸರ್ಕಾರದಿಂದ ನಾಳೆ ದಿನ ಅಧಿಕೃತವಾದಂಥ ಅವರ ದಿನಾಚರಣೆಯ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೆ. ಅದರಲ್ಲಿ ದೇವೇಗೌಡರದು ಕುಮಾರಸ್ವಾಮಿದು ಹೆಸರನ್ನು ಹಾಕಲಿಲ್ಲ ಅಂತಕ್ಕಂಥದ್ದು ಒಂದು ಚರ್ಚೆಗೆ ಗ್ರಾಸವಾದಂಥ ವಸ್ತು ಏನಿದೆ. ನಾನು ಇದಕ್ಕೆ ಅಂತ ಹೆಚ್ಚಿನ ಮಹತ್ವ ಕೊಡಲ್ಲ. ನಾನು ಎಂದೂ ಸಹ ಬಹುಶಃ ನೀವು ನೋಡಿರ್ಬೋದು, ಕಾರ್ಯಕ್ರಮಗಳಿಗೆ ನಮ್ಮ ಹೆಸರಾಕಿಲ್ಲ ಅಂತೇಳಿ ಅದನ್ನು ದೊಡ್ಡ ಇಶ್ಯೂಗಳು ಮಾಡಲಿಕ್ಕೆ ಹೋಗಿಲ್ಲ. ನಾನು ಇಲ್ಲಿ ನಾಡಪ್ರಭು ಕೆಂಪೇಗೌಡರ ದಿನಾಚರಣೆಯನ್ನು ಪ್ರತಿಯೊಬ್ಬರು ಹಲವಾರು ರೀತಿಯಲ್ಲಿ ಮಾಡ್ತಾರೆ. ಸರ್ಕಾರ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಸಾರ್ವಜನಿಕರು ಒಂದು ರೀತಿಯಲ್ಲಿ ಮಾಡ್ತಾರೆ. ಕೆಲವರು ಮನೆಗಳಲ್ಲೇ ಕೂತು ಹಲವಾರು ಭಾಗದಲ್ಲಿ, ನಮ್ಮ ದೇವನಹಳ್ಳಿ ಯಲಹಂಕ ಭಾಗದಲ್ಲಿ ಒಂದು ಫೋಟೋ ಇಟ್ಟು ಪೂಜೆ ಮಾಡ್ತಕ್ಕಂಥ ಒಂದು ಸಂಸ್ಕೃತಿನ ನಾವು ಮಾಡ್ಕೊಂಬಂದ್ಬಿಟ್ಟಿದ್ದೇವೆ ಹಿಂದಿಂದ. ಅದರಿಂದ ನಾಳೆಯ ದಿನದ ರಾಜ್ಯ ಸರ್ಕಾರದ ಆಚರಣೆಯಲ್ಲಿ ಹಲವಾರು ಪ್ರಮುಖರನ್ನು ಕರೆದಿದ್ದಾರೆ. ಇವತ್ತು ನನಗೆ ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಆಚರಣೆ ಏನಿದೆ, ಒಳ್ಳೆಯ ರೀತಿಯಲ್ಲಿ ದಿನಾಚರಣೆಯನ್ನು ಮಾಡಲಿ. ಅದಷ್ಟೇ ಅಲ್ಲ, ಕೆಂಪೇಗೌಡರ ಒಂದು ಹೆಸರು ಉಳಿತಕ್ಕಂಥ ನಿಟ್ಟಿನಲ್ಲಿ ಆ ಪುಣ್ಯಾತ್ಮ ಕಟ್ಟಿರ್ತಕ್ಕಂಥ ನಗರದ ಬದುಕಿವತ್ತೇನಾಗಿದೆ, ಅವರು ಒಂದು ಗುರಿ ಇಟ್ಟು ಅವತ್ತಿನ ದಿನ ಒಂದು ಏನು ಆಗಬಹುದು ಬೆಂಗಳೂರು ನಗರ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಫೌಂಡೇಶನ್ ಹಾಕಿದ್ರು. ಅವರ ಒಂದು ಚಿಂತನೆಗಿಂತಲೂ ಒಂದು ದೊಡ್ಡ ಮಟ್ಟದಲ್ಲಿ ವಿಶ್ವದಲ್ಲೇ ಇವತ್ತು ಬೆಂಗಳೂರು ನಗರದ ಚರ್ಚೆಗಳೇನಿದೆ, ಅದರ ಜೊತೆಯಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ಬದುಕು ಕೊಟ್ಟಿರ್ತಕ್ಕಂಥ ನಗರ ಅದು. ಕೆಂಪೇಗೌಡರ ಕಾಲದಿಂದಲೂ ಏನು ಸಾವಿರಾರು ಕೆರೆಗಳನ್ನು ನಿರ್ಮಾಣ ಮಾಡಿದಂಥದ್ದೇನಿದೆ, ಆ ಕೆರೆಗಳನ್ನು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇಟ್ಕೊಂಡಿದ್ದೀರಿ, ಅವ್ರು ಕಟ್ಟಿದಂಥ ಎಷ್ಟು ಕೆರೆಗಳನ್ನು ಯಾರ್ಯಾರು ನಿಮ್ಮ ಸ್ವಾರ್ಥಕ್ಕೆ ನುಂಗು ಹಾಕಿದ್ದೀರಿ. ಹೋಗಲಿ, ಇರ್ತಕ್ಕಂಥ ಕೆರೆಗಳನ್ನಾದರೂ ಜನತೆಗೆ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಆ ಕೆರೆಗಳ ಶುದ್ಧೀಕರಣ ಮಾಡಿ, ಆ ರೊಚ್ಚ ನೀರುಗಳು ಆ ಕೆರೆಗೆ ತುಂಬಿಸಿ ಸಿಸ್ಟಮ್ಯಾಟಿಕ್ ವೇನಲ್ಲಿ ಆ ಕೆರೆಗಳನ್ನು ಹಂತ ಹಂತವಾಗಿ ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥದ್ದು ಏನು ನಡೀತಾ ಇದೆ. ಅದೆಲ್ಲವನ್ನ ಸರಿಪಡಿಸಿ ಇವತ್ತು ಅದೇನೋ ಮೇಕೆ ಕಟ್ಟಬೇಕು, ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು, ಯಾವ ಮಟ್ಟಕ್ಕೆ ಆಗ್ಬೋದು ಅಂತಕ್ಕಂಥ ಒಂದು ಚಿಂತನೆ ಇವ್ರು ಯಾರಿಗೂ ಇಲ್ಲ. ನಿಜವಾದ ಕೆಂಪೇಗೌಡರ ಜಯಂತಿಯನ್ನು ನಾಳೆ ದಿನ ಅವರ ಹೃದಯದಲ್ಲಿ ಅವ್ರಿಗೆ ಗೌರವ ಸಲ್ಲಿಸಲಿಕ್ಕೆ ಆಚರಣೆ ಮಾಡ್ತಾ ಇದ್ದೇವೆ, ಅರ್ಥಪೂರ್ಣವಾಗಿ ಮಾಡ್ತೀವಿ ಅಂತಕ್ಕಂಥದ್ದು ಅವರಲ್ಲಿ ಇದ್ದರೆ ಸರ್ಕಾರಕ್ಕೆ ಆ ಕೆರೆಗಳನ್ನು ಉಳಿಸ್ತಕ್ಕಂಥ ಒಂದು ದಿಷ್ಟವಾದ ನಿರ್ಧಾರ ಮಾಡಿ ಇರ್ತಕ್ಕಂಥ ಕೆರೆಗಳನ್ನು ಅದು ಪ್ರತಿ ವರ್ಷ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ನಗರಕ್ಕೆ ಧಾರಾಕಾರವಾದಂಥ ಮಳೆ ಬರುತ್ತೆ. ಆ ಮಳೆ ನೀರು ಕೊನೆಗೆ ಎಲ್ಲಿಗೆ ಹೋಗುತ್ತೆ? ಆ ಮಳೆ ನೀರನ್ನಾದರೂ ಆ ಕೆರೆಗಳಿಗೆ ಹೋಗ್ತಕ್ಕಂಥ ರೀತಿಯಲ್ಲಿ ಆ ಕಾಲುವೆಗಳನ್ನು, ರಾಜಕಾಲುವೆಗಳನ್ನು ಸರಿಪಡಿಸಿ ಆ ರೊಚ್ಚ ನೀರುಗಳು ಆ ಕೆರೆಗಳಿಗೆ ಹೋಗದೆ ಸರಿಯಾದ ರೀತಿ ಆ ಒಂದು ನೀರನ್ನಾದರೂ, ಮಳೆ ನೀರನ್ನು ಸರಿಯಾದ ರೀತಿ ಗುಣಾತ್ಮಕವಾದಂಥ ರೀತಿಯಲ್ಲಿ ಜನತೆ ಕುಡಿಲಿಕ್ಕೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ಬಿಟ್ರೆ ಕೆಂಪೇಗೌಡರ ಹೆಸರಿನಲ್ಲಿ ಈ ಸರ್ಕಾರಕ್ಕೆ ದೊಡ್ಡ ಸೆಲ್ಯೂಟ್ ಹೇಳ್ತೀನಿ. ಇದೇ ನಾನು ಹೇಳ್ತಕ್ಕಂಥದ್ದು. ನಾನು ಕೆಂಪೇಗೌಡರ ಆ ಒಂದು ನಗರ ಕಟ್ಟಿರ್ತಕ್ಕಂಥದ್ರಲ್ಲಿ ಅವರ ಒಂದು ನಾಡಿಗೆ ಕೊಟ್ಟಂಥ ಕೊಡುಗೆ ಏನಿದೆ, 2 ಬಾರಿ ಮುಖ್ಯಮಂತ್ರಿ ಆದಾಗ ಆ ನಗರಕ್ಕೆ ನನ್ನದೇ ಆದಂಥ ರೀತಿಯಲ್ಲಿ ಒಂದು ಸಣ್ಣ ಕಾಣಿಕೆ ಕೊಟ್ಟಿದ್ದೇನೆ. ನಾನು ಬರೀ ಟೀಕೆಗೆ ನಾನು ನನ್ನ ಮಾತು ನಿಲ್ಲಿಸಿಲ್ಲ, ಅಲ್ಲಿಗೆ ನಾನು ಸೀಮಿತವಾಗಿಲ್ಲ. 2006-07ರಲ್ಲಿ ನಾನು ಏನು ತೆಗೆದುಕೊಂಡಿದ್ದೇನೆ ಕ್ರಮ, ಬೆಂಗಳೂರು ನಗರದ ಅಭಿವೃದ್ಧಿಗೆ
18ರಲ್ಲಿ ಏನು ಕ್ರಮ ತೆಗೆದುಕೊಂಡಿದ್ದೇನೆ ಸರ್ಕಾರದ ಕಡತಲ್ಲೇ ಇದೆ. ಅದರಿಂದ ನಿಜಕ್ಕೂ ನನ್ನನ್ನು ಇನ್ವಿಟೇಷನ್ ಹಾಕಿಲ್ಲ, ಅದಕ್ಕೆ ನಮ್ಮವರು ಗಲಾಟೆ ಮಾಡಿ ಹೋಗಿ ಇದೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮವರು ಆರಾಮಾಗಿ ನಿಮ್ಮ ಬಡಾವಣೆಗಳಲ್ಲಿ ಇಲ್ಲ ಸಂಘಟನೆಗಳೇನಿದ್ದೀರಿ, ನೀವು ಆ ಕೆಂಪೇಗೌಡರ ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ನಾಡಿಗೆ ಕೊಟ್ಟಿರ್ತಕ್ಕಂಥ ಅವ್ರ ಕೊಡುಗೆಗೆ ಅಲ್ಲಲ್ಲೇ ನಿಮ್ಮ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಆಗಲಿ. ನಾನು ಅವರಿಗೆ ಗೌರವ ಸಲ್ಲಿಸಬೇಕು. ಇಲ್ಲಿ ಇವತ್ತೇನು ನಾಳೆ ದಿನ ಇವತ್ತು ಇನ್ವಿಟೇಷನಲ್ಲಿ ಹಾಕಿದ್ರು, ನಾಳೆ ನಾನು ಹೋಗ್ಲಿಕ್ಕೆ ಆಗ್ತಿತ್ತಾ? ನಾಳೆ ಇಲ್ಲಿ ಗೌರವಾನ್ವಿತ ರಾಷ್ಟ್ರಪತಿಗಳ 2 ಸದನದ ಸದಸ್ಯರ ಉದ್ದೇಶ ಮಾತನಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇಂಥ ಸಂದರ್ಭದಲ್ಲಿ ನಾನು ಹೋಗೋ ಪರಿಸ್ಥಿತಿ ಏನಿರಲಿಲ್ಲ. ಅದರಿಂದ ನಾನು ಇಲ್ಲೇ ದೆಹಲಿಯಲ್ಲೇ ಕೆಂಪೇಗೌಡರ ಒಂದು ಭಾವಚಿತ್ರಕ್ಕೆ ಏನು ನಾನು ಗೌರವ ಸಲ್ಲಿಸಬೇಕು, ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಸರ್, ಮುಖ್ಯವಾಗಿ ಈಗ ಮಾಜಿ ಪ್ರಧಾನಿಗಳು ದೇವೇಗೌಡರು ಒಕ್ಕಲಿಗರ ನಾಯಕರಾಗಿರುವಂಥದ್ದು, ರಾಜ್ಯದ ಒಬ್ಬರು ಮಾಜಿ ಪ್ರಧಾನಿಯಾಗಿರುವಂಥದ್ದು ಒಕ್ಕಲಿಗರ ಸಮುದಾಯನ ಪ್ರತಿನಿಧಿಸಿದ್ರು, ಅವರ ಹೆಸರನ್ನು ಕೂಡ ಹಾಕ್ತಾ ಇರುವಂಥದ್ದು ಸರ್ಕಾರ ಗೌರವ ಕೊಡ್ತಾ ಇರುವ ಇಲ್ಲಿ ಈಗ ಬ್ರದರ್ ಕೆಂಪೇಗೌಡರು ಒಂದು ಒಕ್ಕಲಿಗ ಸಮಾಜವನ್ನು ಅವತ್ತಿನ ಕಾಲದಲ್ಲಿ ಒಂದು ವಂಶಸ್ಥರಾಗಿ ಅವರ ಕೊಡುಗೆ ಕೊಟ್ಟಿರೋದು ಬೇರೆ. ಈಗ ಅವತ್ತಿನ ಕಾಲದಲ್ಲೂ ಕೆಂಪೇಗೌಡರು ಎಲ್ಲ ಸಮಾಜಗಳನ್ನು ಗುರುತಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಸಮಾಜಗಳ ಬದುಕನ್ನು ಇವತ್ತು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬೆಂಗಳೂರು ನಗರ ಈಗೆಲ್ಲ ಅವೆಲ್ಲ ಹೆಸರುಗಳೆಲ್ಲ ಬದಲಾವಣೆ ಆಗ್ತವೆ ಬಿಡಿ, ಯಾವುದೂ ಉಳಿದಿಲ್ಲ. ಈಗ ಅವ್ರ ಕಾಲದಲ್ಲಿ ಪ್ರಾರಂಭ ಆದಂಥ ಹಲವಾರು ಪೇಟೆಗಳೇನಿದೆ, ಆ ಪೇಟೆಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದು ನೋಡಿದ್ದೀವಿ. ಅದರಿಂದ ಅವರು ಒಂದು ಸಮಾಜಕ್ಕೆ ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ. ಅವರು ಇಡೀ ನಾಡಿನ ಸಮಾಜದ ಪ್ರತಿ ಜಾತಿ ಪ್ರತಿ ಸಮಾಜದ ಪ್ರತಿಯೊಂದು ಕುಟುಂಬಗಳ ಬದುಕಿಗೆ ದಾರಿ ತೋರಿಸ್ತಂಥವ್ರು. ಅದರಿಂದ ಅವರನ್ನು ನಾವು ಒಬ್ಬ ಜಾತಿಯ ಹೆಸರಿನಲ್ಲಿ ಒಂದು ಒಕ್ಕಲಿಗ ಸಮಾಜದವರು ಅಂತಕ್ಕಂಥದ್ದನ್ನು ಗುರುತಿಸೋದಕ್ಕಿಂತ ಹೆಚ್ಚಾಗಿ ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಭದ್ರ ಬುನಾದಿ ಏನು ಹಾಕಿದ್ರು ಬೆಂಗಳೂರು ನಗರಕ್ಕೆ, ಆ ದೃಷ್ಟಿಯಿಂದ ನಾವೆಲ್ಲರೂ ನೋಡೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಉಪಚುನಾವಣೆ ಕುರಿತು ವಿಜೇಂದ್ರ ಅವರು ಕೂಡ ಭೇಟಿಯಾಗಿದ್ರು, ಇದೆಲ್ಲ ನಿಧಾನಕ್ಕೆ ಚರ್ಚೆ ಮಾಡೋಣ. ಇನ್ನೂ ಸಮಯ ಇದೆ, ಚರ್ಚೆ ಮಾಡೋಣ. ಇನ್ನೂ ಸಮಯ ಇದೆ. ಮೈತ್ರಿ ಅಭ್ಯರ್ಥಿ ನಿಲ್ತಾರೆ. ಮೈತ್ರಿ ಅಭ್ಯರ್ಥಿಯಲ್ಲಿ JDS BJP ಪ್ರಶ್ನೆ ಇಲ್ಲ. NDAಯ ಪಾರ್ಟ್ನರ್ಗಳೇನಿದ್ದೇವೆ, ಎರಡೂ ಪಕ್ಷದ ಸಹಮತದೊಂದಿಗೆ ಮೈತ್ರಿ ಅಭ್ಯರ್ಥಿ ಚುನಾವಣೆಗಿರ್ತಾರೆ. ಅದರ ಬಗ್ಗೆ ಏನೋ ಸಂಶಯ? ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.